ಎಲ್ಲನೂ ಕೂಡ 14/12/2024 ಅವತ್ತಿನ ದಿನ ಮ್ಯಾಟರ್ನ ಕಾಂಪ್ರಮೈಸ್ ಆಗೋ ಮ್ಯಾಟರ್ಸ್ನ ಎಲ್ಲನೂ ಕೂಡ ನಾವು ಮ್ಯಾಟರ್ಸ್ನ ರೆಫರ್ ಮಾಡಿದ್ದೀವಿ. ಅದರಲ್ಲಿ ಯಾವ್ಯಾವ ಲಿಟಿಗೇಂಟ್ಸ್ ಬರ್ತಾರೋ ಅಂಥವ್ರು ಯಾರ್ಯಾರು ಕಾಂಪ್ರಮೈಸ್ ಮಾಡ್ಕೊಬೇಕಂತ ಇರುತ್ತೋ ಅಂಥ ಕೇಸಸ್ನ ನಾವು ಕಾಂಪ್ರಮೈಸ್ ಮಾಡ್ತೀವಿ ಅವತ್ತಿನ ದಿನ. ಇದು ಒಂದು ಉದ್ದೇಶ ಏನಂತಂದರೆ, ನಿಮಗೆ ನಾನು ಲಾಸ್ಟ್ ಟೈಮು ಕೂಡ ನಾನು ಹೇಳಿದ್ದೀನಿ, ಲೋಕ ಅದಾಲತ್ ಬಂದಾಗ ಅದು ಜನರು ಮಾಡ್ಕೊಳ್ಳೋ ಅಂಥದ್ದು ಒಂದು ನಮ್ಮ ಲಿಟಿಗೇಂಟ್ಸ್ ಕಾಂಪ್ರಮೈಸ್ ಮಾಡೋ ಅಂಥದ್ದು ಅವತ್ತಿನ ದಿನ ಅವರು ಕಾಂಪ್ರಮೈಸ್ ಹಾಕ್ತಾರೆ ಅಂದರೆ ನಾವು ಮಾಡ್ತೀವಿ. ಈ ಕೇಸಸ್ನ ಒಂದು ಆದಷ್ಟು ಅಂದರೆ ಈ ಲೋಕ ಅದಾಲತಲ್ಲಿ ಆಯಿತು ಅಂದರೆ, ನಾನು ಲಾಸ್ಟ್ ಟೈಮನ್ನು ಹೇಳಿದೆ, ಎಲ್ಲೆಲ್ಲಿ ಸಿವಿಲ್ ಮ್ಯಾಟರ್ಸ್ಗಳು ಇರುತ್ತೋ ಕೋರ್ಟ್ ಫೀಗಳು ಪೇ ಮಾಡಿರ್ತಾರೋ ಅಂಥದ್ದಲ್ಲಿ ರೀಫಂಡ್ ಆಗುತ್ತೆ. ಅವ್ರಿಗೆ ಯಾವುದೇ ರೀತಿ ಕೋರ್ಟ್ಗೆ ಕಟ್ಟಿದಂಥ ದುಡ್ಡು ಪುನಃ ವಾಪಸ್ ಸಿಗ್ತದೆ. ಆಮೇಲೆ ಇತ್ಯರ್ಥನೂ ಕೂಡ ಅವತ್ತೇ ಆಗೋಗ್ಬಿಡುತ್ತೆ. ಸೊ ಅಂಥ ಮ್ಯಾಟರ್ಸ್ಗಳು, ಎಸ್ಪೆಷಲಿ ರಿಕವರಿ ಮ್ಯಾಟರ್ಸ್, ಆಮೇಲೆ ಪಾರ್ಟಿಷನ್ ಸೂಟ್ಸ್ಗಳಲ್ಲಿ ಅಂಥದ್ರಲ್ಲಿ ನಮಗೂ ಆ ಪಾರ್ಟಿಗಳೇ ಕೂತ್ಕೊಂಡು 2024 ಇದೆ. ಸೊ ಈ ಸಲನೂ ಕೂಡ ಈ ವರ್ಷದ ನಾನು ನಿಮ್ಗೆ ಹೇಳಿದಾಗ ಮನೆ ಲೋಕ ಅದಾಲತಲ್ಲೂ ಕೂಡ ಹಿಂದಿನಂತೆ ಯಾವ್ಯಾವ ಕೇಸಸ್ಗಳು ನಾವು ಕಾಂಪ್ರಮೈಸ್ ಆಗುವಂಥ ಕೇಸಸ್ ಇದೆಯಾ ನೋಡಿ, ಅದು ಕಾಂಪೌಂಡಬಲ್ ಕ್ರಿಮಿನಲ್ ಕಾಂಪೌಂಡಬಲ್ ಕೇಸಸ್ಸು, ಕ್ರಿಮಿನಲ್ ಕೇಸಸ್ಸಲ್ಲಿ NI ಆ್ಯಕ್ಟು, ಬ್ಯಾಂಕ್ ಕೇಸಸ್ಸು, ಮನಿ ರಿಕವರಿ ಸೂಟ್ಸು, ಮೋಟಾರ್ ವೆಹಿಕಲ್ಸ್ ಕೇಸಸ್ಸು, ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟು, ಲೇಬರ್ ಡಿಸ್ಪ್ಯೂಟ್ ಕೇಸಸ್, ಎಲೆಕ್ಟ್ರಿಸಿಟಿ ಆ್ಯಕ್ಟು, ಇವನ್ ವಾಟರ್ ಬಿಲ್ಸ್ ಕೇಸಸ್ ಕೂಡ ಇರುತ್ತೆ. MMRD ಆ್ಯಕ್ಟಲ್ಲೂ ಕಾಂಪೌಂಡಬಲ್ ಕೇಸಸ್ಗಳು ಅದನ್ನು ಕೂಡ ಕಾಂಪ್ರಮೈಸ್ ಆಗುತ್ತೆ. ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ ಅಂದರೆ ವಿಚ್ಛೇದನ ಬಿಟ್ಟು ಮಿಕ್ಕಿದ ಕೇಸಸ್ ಕೂಡ ಮ್ಯಾಟ್ರಿಮೋನಿಯಲ್ ಕೇಸಸ್ಸಲ್ಲಿ ಕಾಂಪ್ರಮೈಸ್ ಆಗೋಂಥ ಕೇಸಸ್ ಕೂಡ ಡಿಸೈಡ್ ಮಾಡ್ಕೋಬೋದು. ಲ್ಯಾಂಡ್ ಅಕ್ವಿಸಿಷನ್ ಮ್ಯಾಟರ್ಸ್ ಮತ್ತು ಸಿವಿಲ್ ಕೇಸಸಲ್ಲಿ ಬಂದಂತೆ ಪಾರ್ಟಿಷನ್ ಸೂಟ್ಸು, ರಿಜೆಕ್ಟ್ಮೆಂಟ್ ಕೇಸಸ್ಸು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು, FDP ಪ್ರೊಸೀಡಿಂಗ್ಸು, ಲ್ಯಾಂಡ್ ಅಕ್ವಿಸಿಷನ್ ಎಕ್ಸಿಕ್ಯೂಷನ್ ಮ್ಯಾಟರ್ಸು, MVC ಕೇಸಸ್ಸು ಮತ್ತು ಈ ಥರ ಇತ್ಯಾದಿ ಕೇಸಸ್ಗಳಲ್ಲಿ ರಿಲೇಟಿಂಗ್ ಟು ಯಾವ್ಯಾವ ಕೇಸಸ್ ಕಾಂಪ್ರಮೈಸ್ ಆಗೋಂಥ ಕೇಸಸ್ಸು ಮತ್ತು ಕಾಂಪೌಂಡಬಲ್